ಕುಲಪತಿ ವ್ಯವಸ್ಥಾಪನಾ ಮಂಡಳಿಗೆ ನಾನು ಹೃತ್ಪೂರ್ವಕ ಆಭಾರಿ. ಅಡ್ಡಿಲ್ಲ, ಧನ್ಯವಾದ ಸಲ್ಲಿಸಿದ್ದಾರೆ. ಕೊಟ್ರಿ, ಭಾಳ ಸಂತೋಷ ಅಂತೇಳಿ ಈ ಗೌರವ ಡಾಕ್ಟರ್ ಪದವಿಯನ್ನು ನನಗೆ ಪ್ರದಾನಿಸುವ ಮೂಲಕ ನನ್ನ ಜವಾಬ್ದಾರಿ ಹೆಚ್ಚಿಸುತ್ತಿರುವಿರಿ. ಹೌದು, ನಿಜವಾಗಿಯೂ ಒಂದು ಡಾಕ್ಟರ್ ಪದವಿ ಪಡೆಯೋದ್ರೆ ಹುಡುಗಾಟ ಅಲ್ಲ, ಅದು ದೊಡ್ಡ ಒಂದು ಜವಾಬ್ದಾರಿನೂ ಆಗ್ತದೆ. ಯಾಕಂದರೆ ಇವತ್ತಿನ ವ್ಯವಸ್ಥೆ ಒಳಗೆ ಇವ್ರನ್ನ ಇನ್ನಷ್ಟು ಒಳ್ಳೆಯ ಕೆಲಸನ ಅಪೇಕ್ಷೆ ಮಾಡ್ತಾರೆ, ಕೆಟ್ಟದ್ದಲ್ಲ. ಆ ದಿಶೆಯಲ್ಲಿ ಅಪೇಕ್ಷೆ ಮಾಡ್ತಾಯಿದ್ದೀರಿ. ಅದಕ್ಕೆ ನನಗೂ ಸ್ವಲ್ಪ ಅದು ಒಂದಿಷ್ಟು ಇನ್ನಷ್ಟು ಹೆಚ್ಚು ವರ್ಕ್ ಮಾಡಬೇಕು ಅನ್ನೋಂಥದ್ದು ಮೂಡ್ತಾ ಇದೆ. ಸಮಾಜ ಸೇವೆಯಲ್ಲಿ ನಾನು ಕೈಗೊಂಡಿರುವ ಕಾರ್ಯಕ್ರಮಗಳನ್ನು ಸಫಲಗೊಳಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡಿರುತ್ತೇನೆ. ಅದನ್ನು ಕಾರ್ಯರೂಪಕ್ಕೆ ತರುವಂಥ ಗುರುತರ ಹೊಣೆಗಾರಿಕೆ ನನ್ನ ಮೇಲಿದೆ. ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಅದು ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ನಾವು ಒಂದು ಸಾಧಿಸಬೇಕಂತದ. ಅದಕ್ಕಾಗಿ ಇದಕ್ಕೆ ಇನ್ನೂ ಹೆಚ್ಚಿನ ಕಾಲಾವಕಾಶ ಬೇಕು. ಇದನ್ನು ಮಾಡಬೇಕಾದ್ರೆ ಇನ್ನಷ್ಟು ಹೆಚ್ಚಿನ ಕಾಲಾವಕಾಶ ಬೇಕು. ಅಂದ್ರೆ ನೀವೇನು ಡಾಕ್ಟರೇಟ್ ಪದವಿ ಕುಳಿತಿರಲ್ಲ, ಆ ಮಟ್ಟಕ್ಕೆ ನಾನು ಇಲ್ಲಿವರೆಗೆ ವರ್ಕ್ ಮಾಡಿಲ್ಲ ಅಂತ ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ. ಇನ್ನೂ ಆಗಬೇಕಾಗಿದೆ, ಆಗ ನೋಡೋಣ ಅನ್ನುವಾಗ ಇದಕ್ಕೆ ಇನ್ನೂ ಹೆಚ್ಚಿನ ಕಾಲಾವಕಾಶ ಬೇಕು. ತಾವು ಪ್ರೀತಿಪೂರ್ವಕವಾಗಿ ನೀಡಿದ ಪದವಿಯನ್ನು ಹಿಂಪಡೆಯಲು ಕೋರುತ್ತೇನೆ. ಕೊನೆಗೆ ಹೇಳ್ತಾರೆ ಮಾತನ್ನ, ಇದೇನು ನೀವು ಕೊಟ್ಟಿದ್ದೀರಿ, ನಾನು ಸಾಧನೆ ಭಾಳ ಮಾಡಬೇಕಾಗಿದೆ. ಆ ಸಾಧನೆ ಆದಾಗ ನಾನು ತೊಗೊಳ್ತೀನಿ, ಈಗ ನಂಗೆ ಬೇಡ. ಇದು ನಿಜವಾಗಿಯೂ ಸತೀಶ್ ಅವರನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ಯುವಂಥ ಕೆಲಸ. ಇವರು ಯಾವುದೇ ಕಾರಣಕ್ಕೆ ಇದನ್ನು ನಿರಾಕರಿಸಲ್ಲ. ಹೌದು, ಇನ್ನೂ ಮಾಡಬೇಕಾಗಿದ್ದು ಭಾಳಷ್ಟು ಅದ. ಈಗ ಸ್ವತಃ ಅವ್ರ ಡಿಪಾರ್ಟ್ಮೆಂಟ್ ಬಗ್ಗೆ ನಾವು ತೊಗೊಂಡು ಇವತ್ತು ಅವ್ರದ್ದೊಂದಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಅದೇ ರೀತಿ ಇದ್ದಾವೆ. ಅವ್ರ ಡಿಪಾರ್ಟ್ಮೆಂಟ್ದಲ್ಲಿ ಒಂದು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ ಅವರಿಂದ ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದು ಒಂದು ಸಾಧನೆ ಜನಕ್ಕೆ ಹೇಳಬೇಕಲ್ಲಪ್ಪ. ನಾವು ಸಾಧನೆ ಏನು ಮಾಡಿದ್ವಿ, ಇಂಥ ಅನೇಕ ಕೆಲಸಗಳಿದ್ದಾವೆ. ಇನ್ನೂ ಸೋಷಿಯಲ್ ವರ್ಕ್ ಭಾಳ ಆಗಬೇಕಾಗಿದೆ. ಇಲ್ಲ, ಅದು ಇವತ್ತು ನಾಯಕರಾಗಿ ಮೇಲೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇವತ್ತು ನಿರಾಕರಣೆ ಮಾಡಿದ್ದು ಅವ್ರಿಗೆ ನಿಜವಾಗಿಯೂ ನಾವು ಏನಪ್ಪ ಅಂದ್ರೆ ಹ್ಯಾಟ್ಸಪ್ ಹೇಳಬೇಕಂತ ಮಾತು. ಆದರೆ ಇದರಿಂದ ಒಂದು ಏನಾಯ್ತಪ್ಪ ಅಂದ್ರೆ ಅವ್ರು ಎತ್ತರಕ್ಕೆ ಬೆಳೆಯೋ ಜೊತೆಗೆ ಇನ್ನೊಂದು ಮಾತು ನಾವು ಗೌರವಿಸ್ಬೇಕಾದ್ರೆ ಒಂದೆಲ್ಲ ತೆಗೆದುಕೊಂಡಿದ್ರೆ ಏನಾಗ್ತದಪ್ಪ ಅಂದರೆ ಸರ್ ನಾವು ಮಾತಾಡ್ತಾ ಇದ್ವಿ. ಇವತ್ತು ಈಗ ಜಸ್ಟ್ ಆರಂಭದಲ್ಲಿ ಹೇಳಿದ್ದೆ ನಿಮಗೆ, ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ, ಮತ್ತೆಯವರು ಮಾಡಿದ್ದಾರೆ, ಹೇಳಿದ್ದಾರೆ, ರಾಜಕೀಯ ಮಾಡಿದ್ದಾರೆ ಅಂತ ಮಾತುಗಳು ಬರ್ತಾಯಿದ್ವು. ಮತ್ತು ಇವ್ರ ಮೇಲೆ ಪ್ರೀತಿ ಜನ ಸಾಕಷ್ಟು ಇದ್ದಾರೆ ರಾಜ್ಯದ ತುಂಬ. ಯಾವ ಕಾರಣಕ್ಕೆ ವೈರತ್ವ ಅಲ್ಲರಿ, ಪ್ರೀತಿ ಅಲ್ಲರಿ, ಏನೋ ಇದ್ದಾರೆ, ತಾಮಂತ ರಾಜಕೀಯ ಇದ್ದಾರೆ. ಬಟ್ ಪ್ರೀತಿ ಜನ ಭಾಳ ಇದ್ದಾರೆ. ಅವ್ರು ಇವರನ್ನು ಸೌಮ್ಯ